ಚಂದ್ರಪ್ಪ ಚಿಗಟೊಳ್ಳಿ. ಇವ್ರ ಜೊತೆಯಲ್ಲಿ ತಂದೆ ಚಂದ್ರಪ್ಪ, ತಾಯಿ ಎಲ್ಲವೂ ಬಂದಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ತಂದೆ ಚಂದ್ರಪ್ಪ, ತಾಯಿ ಎಲ್ಲವ, ತಾಯಿಯವರು ಕೂಡ ಬರಬೇಕು ವೇದಿಕೆಗೆ. 6/4/2004 ಗೋಕಾಕಿನ ತಿರುಪತಿಯಲ್ಲಿ ಜನಿಸಿದಂತಹ ಇವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಬಿಲಕುಂದಿಯಲ್ಲಿ ಪೂರೈಸ್ತಾರೆ. ಕಾಲೇಜನ್ನು PU ಶಿಕ್ಷಣವನ್ನು ಕೂಡ ಪೂರೈಸ್ತಾರೆ ಬಿಲಕುಂದಿಯಲ್ಲಿ. ಸರ್ಕಾರಿ ನೌಕರಿಯನ್ನು ಹೊಂದಲೇಬೇಕು ಅನ್ನುವಂತಹ ಮಹದಾಸೆಯನ್ನು ಇಟ್ಟುಕೊಂಡು ಈ ರ್ಯಾಲಿಯನ್ನ ಪೂರೈಸಿ ವಿಜೇತರಾಗಿರ್ತಾರೆ. ಅವರಿಗೆ ಜೋರಾದ ಒಂದು ಚಪ್ಪಾಳೆಯನ್ನ ಗುರಿ ಮುಟ್ಟಿದೆ ಹಠವಾದಿಯ ಈ ಪಯಣ ನಿಮಗಾಗಿ ಅಲ್ಲವೇ, ಸೋಲಿಲ್ಲದಲೇ ಗೆಲುವಲ್ಲವೇ, ಈ ಪ್ರೀತಿಗಾಗಿ ಚಪ್ಪಾಳೆಗಾಗಿ ಅಭಿಮಾನಗಾಗಿ ಕನಸು ಕಂಡೆ ನಾನು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯವನ್ನು ಕೋರುತ್ತಾ, ಇಲ್ಲಿ ಯಾರ್ಯಾರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತ ನನಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂದ್ರೆ ಈ ನಮ್ಮ ಗುರುವೃಂದ ಆಗಿರ್ಬೇಕು, ಇಲ್ಲ ನಮ್ಮ ದೊಡ್ಡ ಪಿಲ್ಲರ್ ಆಗಿರ್ಬೇಕು, ಇಲ್ಲಿ ಸಿಬ್ಬಂದಿ ವರ್ಗ ಆಗಿರ್ಬೇಕು, ಒಂದೇ ರೀತಿಯಾಗಿ ಎಲ್ಲ ರೀತಿಯ ನನಗೆ ಸಪೋರ್ಟ್ ಅದಾರೆ. ಎದಕ್ಕಪ್ಪ ಅಂದ್ರೆ ನಾ ಈ ಯಾವುದಾದ್ರು ಒಂದು ಜಾಬ್ ಹಿಡ್ಕೋಬೇಕಂತೇಳಿ ಈ ಫೀಲ್ಡಿಗೆ ಇಳಿದಾಗ ಮೊದಲು ಮಾಡಿದ ಕೆಲಸಪ್ಪ ಅಂದ್ರೆ ಮೊಬೈಲ್ ಬಿಟ್ಟನೆ. ಮೊಬೈಲ್ ಬಿಟ್ಟ ಬಂದ ನಂತರ ಇಲ್ಲಿ ಓದಾಕೇನು ಬುಕ್ನೇ ಸಿಗದೈತಿಲ್ಲ, ಅದನ್ನಷ್ಟು ಓದ್ತಿದ್ವಿ. ಅದ್ರ ಹೆಚ್ಚಿಗೆ ನಮಗೆ ಬೇಕಾಗಿದ್ದೆಲ್ಲ ನಮ್ಮ ಜೋಡಿ ಕಲಿಯುವಂಥ ಹುಡುಗರಾಗಿರ್ಬೋದು. ಬೇಕಾದ್ರೆ ಅವರು ಒಂದೊಂದು ಸರ್ತಿ ನಮ್ಗೆ ಸರ್ ಮೊಬೈಲ್ ಕೊಟ್ಟದರು. ಇಲ್ಲಿ ತನಕ ನಾ ಫಸ್ಟ್ ಸೆಲ್ಫ್ ಸ್ಟಡಿ ಮಾಡ್ತಿದ್ವಿ. ಆವಾಗ ಎಕ್ಸಾಮು ಕ್ಲಿಯರ್ ಆಗ್ತಿದ್ದು, ಆದ್ರೆ ಫೈನಲ್ ಬರೀಕ್ ತನಕ ಹೋಗ್ತಿರ್ತೀವಿ. ಹೀಗಾಗಿ ಲಾಸ್ಟಿಗೆ ನಾನು ಹಂಗೆ ಯೂಟ್ಯೂಬ್ದಾಗ ನೋಡಿದ್ನಿ. ಮತ್ತು ಇಲ್ಲಿ ಒಂದು ಸರಿ ಬಂದು ವಿಸಿಟ್ ಮಾಡಿದ್ದು. ಕೋಚಿಂಗ ಚಲೋ ಐತೆ ಅನ್ನಿಸ್ತು. ಆದ್ರೆ ಹುಡುಗರ ಬಾಯಿಲಿ ಕೇಳ್ಬೇಕಂತ ನಾವು ಬಂದೆವು. ಅಲ್ಲಿ ಹೋಗಿ ಕೇಳಿದಾಗ ಅವ್ರೇನಂದರು, ಇಲ್ಲ ಕೋಚಿಂಗ ಚಲೋ ಐತಿ, ಆದರೆ ಕ್ಲಿಯರ್ ಮಾಡಿ ಬಂದರು. ಅಲ್ಲ ಹಿಂಗೆ ಅಂತಾರಲ್ಲ ಅಂತ ನಾವು ವಿಚಾರ ಮಾಡಿ ವಾಪಸ್ ಹೆಂಗೆ ಅಂತೇಳಿ ನಾವು ಅಡ್ಮಿಷನ್ ಮಾಡೇ ನೋಡ್ಬೇಕಂತೇಳಿ ಮಾಡಿದ್ದೆವು. ಆದ್ರೆ ಆ ಹುಡುಗರು ಹೇಳಿದ್ರಾಗ 100% ಸತ್ಯ ಐತಿ. ಯಾಕಪ್ಪ ಅಂದ್ರೆ ಅವರು ಕರೆಕ್ಟಾಗಿ ಕಲಿಸ್ತಿರ್ತಾರೆ. ಕಲೀಲಿಕ್ಕಂದ್ರೆ ನಾವಾರ ಏನಾರು ಒಂದು ಇದಕ್ಕೆ ಸಂಸ್ಥೆಗೆ ಒಂದು ಕೆಟ್ಟ ಹೆಸರು ಇಟ್ಟಂಗೆ ಆಕೈತಿ. ಯಾಕಪ್ಪ ಅಂದ್ರೆ ಅವ್ರು ಇಲ್ಲಿ ನಮ್ಮ ಹೆಂಗಪ್ಪ ಅಂದ್ರೆ ಇವ್ರದ್ದು ಅಡ್ವರ್ಟೈಸರ್ ಆಗಿರ್ಬೇಕು. ಅವ್ರ ಯಾರನ್ನೂ ಫೈಂಡ್ ಔಟ್ ಮಾಡೋಂಗಿಲ್ಲ, ಅಷ್ಟೊಂದು ಭಾಳ ಕೇರ್ ಮಾಡೋಂಗಿಲ್ಲ. ತನ್ಕೊಂಡು ನಾವೇನು ಮಾಡಿದ್ವಿ, ಒಂದು ದಿವಸ ಅದು 1 ತಿಂಗಳು ಅಡ್ಮಿಷನ್ ಮಾಡಿದ್ರಾಗ 25 ದಿವಸ ಕ್ಲಾಸಿಗೆ ಹೋಗಿದ್ದೆ ನಾನು. ಅವಾಗ ಅಂದ್ರೆ 4 ರವಿವಾರ ಅಂತ ಹೋಗಿದ್ದು. ಒಂದು ಊರಿಗೆ ಹೋಗ್ಬೇಕಂತೇಳಿ ಮಿಸ್ ಮಾಡಿದ್ದೀನಿ ಕ್ಲಾಸ್. ಅವಾಗ ನಾಷ್ಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ಮೂಲಿಗೆ ಬಂದಿದ್ದೀನಿ. ನನಗೆ ಮ್ಯಾಥ್ಸ್ ಅಂದ್ರೆ ಭಾಳ ಇಷ್ಟ. ಆ ಟೈಮ್ದಾಗ ಅವರ ಸರ್ ಒಂದು ಮ್ಯಾಥ್ಸ್ ಲೆಕ್ಕ ಮಾಡತ್ತಿದ್ರು. ಆ ಟೈಮ್ದಾಗ ಸ್ವಲ್ಪ ತಲೆ ಹಾಕಿದ್ದು ನಾನು. ತಲೆ ಹಾಕಿದ ನಂತರ ಅವರು, ಅಲ್ಲ ಹುಡುಗರು ಕೋಚಿಂಗ್ ಬರ್ತಾರೆ, ನಾಷ್ಟ ಮಾಡ್ತಾರೆ, ಆದರೂ ಇವ್ರು ಯಾರು ಕರೆಕ್ಟಾಗಿ ಕ್ಲಾಸಿಗೆ ಬರೋಂಗಿಲ್ಲ. ಇವ್ರಿಗೆ ಎಷ್ಟು ಹೇಳಿದ್ರು ಏನು, ನಾವು ಕರೆಕ್ಟಾಗಿ ಕ್ಲಾಸಿಗೆ ಡೈಲಿ ಹೋಗಿ ಕೇಳ್ತಿರ್ತಾರೆ, ಯಾರು ಬರ್ತಾರೆ ಕರೆ, ಆದರೆ ಎಲ್ಲೆಲ್ಲೋ ಒಂದು ಹುಡುಗರು ಮಿಸ್ ಹಾಕೋ ಅಂತಂದ್ರು. ಆದರೆ ಹಿಂಗೆ ಅಂದ್ರಲ್ಲ ಅಂತೇಳಿ ನನಗೂ ಒಂದು ಸ್ವಲ್ಪ ಬೇಜಾರಾಯಿತು. ಆದರೆ ರವಿವಾರ ಎಕ್ಸಾಮ್ ತೊಗೊಂಡ್ರು. ಅದ್ರಾಗ ಮಾರ್ಕ್ಸ್ ಚಲೋ ಬಂದಿದ್ದು. ಅವರು ಮುಂದೆ ಕರೆಸಿದ್ರು. ಅಲ್ಲ ಮತ್ತು ಕ್ಲಾಸ್ ಮಿಸ್ ಮಾಡ್ತೀನಿ ನಡುವೆ, ಮತ್ತು ಮಾರ್ಕ್ಸ್ ಚಲೋ ಬರ್ತಾವೆ, ಮಿಸ್ ಯಾಕೆ ಮಾಡ್ತೀನಿ ಅಂತ ಕೇಳಿದೆ. ಅವಾಗ ನಾ ಏನು ಅನ್ಕೊಂಡಪ್ಪ ಅಂದರೆ ಎಲ್ಲರೂ ಅಬ್ಸರ್ವ್ ಮಾಡಿರ್ತಾರೆ ಇವರು, ಆದ್ರೆ ನಮಗೆ ಗೊತ್ತಾಗಲ್ಲ ಇಷ್ಟ ಅಂತ ಅಂದ್ಕೊಂಡು ಇದು ಮಾಡಿದೆ. ನಾ ಫೈಲ್ ಇದು ಬೇಸ್ ಆಫ್ ಹೆಡ್ ಕಾನ್ಸ್ಟೇಬಲ್ ಎಲ್ಲ ಫೈನಲ್ ಮೆರಿಟ್ ಎಲ್ಲ ನಮಗೆ ಹೋದು. ಅವ ನೆಕ್ಸ್ಟ್ ಆರ್ಮಿ ಅಪ್ಲಿಕೇಶನ್ ಹಾಕ್ಸಿದ್ದ ನಮ್ಮ ದೋಸ್ತರು. ಹಾಕು ಎಲ್ಲ ಈಸಿ ಐತಂದ್ರು. ನಮ್ಮ ಜೋಡ ಇಲ್ಲಿ ನಾನು ನನ್ನ ದೋಸ್ತ ಕೋಚಿಂಗ್ ಬಂದಿದ್ದು ಫೈಲ ಬಂದಾಗ, ನನ್ನ ದೋಸ್ತ ನಾನು ಸೇಮ್ ಕ್ಲಾಸಿಗೆ ಕೊಂಡಿರ್ತಿದ್ದು, ಸಂಚಾನ ಮಲಗ್ತಿದ್ದು, ಊಟ ಮಾಡೋದು, ಕ್ಲಾಸ್ ಕೇಳೋದು, ಮಲ್ಗೋದು ಮಾಡ್ತಿದ್ದು. ನೈಟ್ ಎಲ್ಲರೂ ಮಲ್ಕೊಳ್ಳೋ ಟೈಮ್ಗೆ ನಮ್ದು ಸ್ಟಾರ್ಟ್ ಸ್ಟಡಿ. 11 ಗಂಟೆ ಅಂದ್ರೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೈಟೆಲ್ಲ ನಮ್ಗೆ ನಿದ್ದೆ ಬರೋ ತನಕ ಓದ್ತಿದ್ದು. ನೈಟೇ ಓದ್ತಿದ್ದು, ಹಗಲೆಲ್ಲ ಓದ್ತಿರ್ತಿಲ್ಲ. ಅಷ್ಟಾಗಿ ಅವ್ನ ದೋಸ್ತಂದು ಪಾಸ್ ಆಯ್ತು, ನಂದು ಪಾಸ್ ಆಯ್ತು ಎಕ್ಸಾಮ. ಆದ್ರೆ ಅವ್ನು ಫಿಸಿಕಲ್ ಟೈಮ್ ನೋಟೆ ಅನಾರೋಗ್ಯದ ಕಾರಣದಿಂದಾಗಿ ಅವನದ ಫಿಸಿಕಲ್ ಫೇಲ್ ಆಯಿತು.
ಅದೊಂದು ಸ್ವಲ್ಪ ಮನಸ್ಸಿಗೆ ಹತ್ತುವಂಥ ವಿಚಾರ. ಅವನದೋ ಒಂದು ಪಾಸ್ ಆಗಿತ್ತಂದ್ರೆ ಇಬ್ಬರು ಇಲ್ಲೇ ನಾನು ಬಾಜು ಕೂತಾ ಇಬ್ಬರು ಸನ್ಮಾನ ಮಾಡಿಸ್ಕೊತಿರ್ತೀವಿ ಅಂತ ಒಂದು ಅಭಿಪ್ರಾಯ. ಆದ್ರೆ ನಂದು ಫಿಸಿಕಲ್ ಪಾಸಾಗೂ ಲೆಕ್ಕ ಅಲ್ಲದ. ಒಂದು ಫಸ್ಟ್ ಸ್ಟಾರ್ಟಿಂಗ ನಾನು ಟೈಮ 7:11 ಕೊಟ್ಟಿದ್ದೀನಿ. 7:30 ಐತಿದಂಗೆ ಆಗಿತ್ತು ಆ ಟೈಮ. ಆ ಟೈಮ್ಗೆ 7:11 ಹೊಡೆದಾಗ ಮಂಜು ಸರ್ ಕೇಳಿದ್ರು ಟೈಮ್ ಎಷ್ಟ್ಕೊಂಟಿ. ಇಲ್ಲ ಈ ಸರ್ ಎಷ್ಟು ಕೊಟ್ಟಿದ್ದೀನಿ, ನೀನು ಪ್ರಾಕ್ಟೀಸ್ ಮಾಡು, ಆಗಲ್ದೇನು ಇಲ್ಲ ಕೈಯಾಗ, ಆಗ್ತೈತಿ ಮಾಡು ಅಂತಂದ್ರೆ. ಅವಾಗ ಅವ್ರು ಹೇಳ್ಯಾರ ಬೇಡ ಅಂತೇಳಿ ಹಂಗೆ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಹಂಗೆ ಇಲ್ಲಿ ಸಿಬ್ಬಂದಿ ಇದ್ದ, ಈಗ ಆರ್ಮಿ ಮಂಗಳೂರು ಯಾರೋ ಅವ್ರದ್ದು ಜಾಯ್ನ್ ಆಗಿದ್ದಾನೆ ಇವಾಗ, ನಿಕೇಶ್ ಅಣ್ಣ ಅಂತಿದ್ದ. ಅವ ಒಂದು ದಿವಸ ಹಿಂಗೆ ಮಾತಾಡಿ ನಾನು ನೆಕ್ಸ್ಟ್ ಬರ್ತೀನಿ ಬ್ರದರ್, ನೀನು ಕರ್ಕೊಂಡು ಹೊಡ್ತೀನಿ ಅಂತಂದು. ಅವಾಗ ಫಸ್ಟ್ ಟೈಮ್ ನಾ 6:30 ಟೈಮ್ ಹೊಡೆದ್ನಿ. ನೆಕ್ಸ್ಟ್ ಒಬ್ಬ ಅಣ್ಣ ಇಲ್ಲಿ ಯಾರು ಶಿವಾನಂದ ಯಾದವ್ ಅಂತಂದವ, ಅವು ಕರ್ಕೊಂಡು ಹೊಡೆದ. ಅವಾಗ 6:11 ಟೈಮ್ ನಂದು. ಹಿಂಗೆ ನೆಕ್ಸ್ಟ್ ಯಾರ್ಯಾರೊಬ್ಬರು ಬಂದಾರಲ್ಲ ಎಲ್ಲರ ತೆಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ, ಯಾಕಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕಂದ್ರೆ ಒಬ್ಬನಿದ್ರೆ ಸಾಧ್ಯ ಇಲ್ಲ. ಅದ ಎಲ್ಲ ಹಿಂದೆ ಬ್ಯಾಕ್ ಭಾಳ ಇರ್ತೈತಿ. ಅದಕ್ಕೆ ವಾಪಸ್ ಇಲ್ಲಿ ನಾವು ಸ್ಪೆಷಲ್ ಥ್ಯಾಂಕ್ಸ್ ಒಟ್ಟೆ ಸಂಸ್ಥೆಗೆ ಎಷ್ಟು ಹೇಳಿದ್ರು ಸಾಲದು. ಮತ್ತು ಅದರಾಗೂ ನಮ್ಮದು ಫ್ಯಾಮಿಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಆದ್ರೆ ಯಾವತ್ತೂ ಹಂಗೆ ಅನಿಸಿಲ್ಲ ನಮಗೆ. ಯಾಕಂದ್ರೆ ನಮ್ದು ಏನಾಯಿತು, ನಾವು ಹೆಂಗೆ ಇರ್ಬೇಕಲ್ಲ ಹಂಗೆ ನಮ್ಗೇನು ರೊಕ್ಕದೇನು ಕಡಿಮೆ ಮಾಡಿಲ್ಲ. ಆದ್ರೆ ಅವ್ರು ಕೆಳಗಿರ್ತಾರೆ, ನಮ್ಮನ್ನ ಯಾವತ್ತೂ ಕೆಳಗಿರಕ್ಕೆ ಬಿಟ್ಟಿಲ್ಲ. ಮತ್ತು ಹಂಗೆ ನಮ್ಮ ಹೇಳ್ಬೇಕಂದ್ರೆ ನಮ್ಮ ರಿಲೇಷನ್ದಾಗ ನಂದೇ ಫಸ್ಟ್ ನಂದೇ ಸೆಲೆಕ್ಷನ್ ಆಗಿದ್ದೆ ನಾನು. ರಿಸಲ್ಟ್ ಬಂದ ದಿವಸ ಒಬ್ಬ ದೋಸ್ತ ಕೂತೇ ಇಲ್ಲ ಅಂತ ಹೇಳಿದ್ ನಂದು. ಆವಾಗ ಒಂಥರ ಅಪ್ಸೆಟ್ ಆಯಿತು. ಆಮೇಲೆ ನೆಕ್ಸ್ಟ್ ಹೋಗಿ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಏನಂದ, ಇಲ್ಲ ಕೂತೈತಂದ. ಅದನ್ನು ತಂದ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪ ಎಲ್ಲರೂ ಇದ್ರು. ಅಲ್ಲಿ ಬಂದು ಅವ ಹೇಳಿ ನಮ್ಮ ದೊಡ್ಡಪ್ಪ ಏನು ತಿಳಿತೋ ಗೊತ್ತಿಲ್ಲ, ಅವರು ಸಡನ್ನಾಗಿ ಕಣ್ಣ ನೀರು ಅಂತ. ಆದ್ರೆ ನನ್ನ ಖುಷಿನ ಅವ್ರು ಹಂಚ್ಕೊಂಡ್ರಲ್ಲ, ಅದೊಂಥರ ನನಗೆ ಖುಷಿ ಆಗೈತಿ. ಇನ್ನೊಂದು ಸರಿ ಸಂಸ್ಥೆಗೆ ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ, ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳಿ ಒಂದು ವಚನ ಇದೆ. ಹಾಗೆ 7 ನಿಮಿಷ ಓಡ್ತಿದ್ದಂತಹ ವ್ಯಕ್ತಿ 5 ನಿಮಿಷ ಬರಬೇಕು ಅಂತಂದರೆ ಎಲ್ಲ ಸ್ನೇಹಿತರು ಕಾರಣ ಅಂತ ಹೇಳಿ ಆ ಸ್ನೇಹಿತರನ್ನ ನೆನೆಸ್ಕೊಂಡು ತನ್ನ ಗೆಲುವಿನಲ್ಲಿ ಅವರಿಗೂ ಪಾತ್ರ ಇದೆ ಎನ್ನುವಂತಹ ಮಾತನ್ನ ಹೇಳಿದಂತಹ ರವಿಚಂದ್ರ ಅವರಿಗೆ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಡಿಆರ್, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.